ಜಿಲ್ಲೆ ಶಿಗ್ಗಾವಿ ನಗರದಲ್ಲಿ ಮುತಾಲಿಕ್ ಹೇಳಿಕೆಯನ್ನ ನೀಡಿದ್ದಾರೆ. ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಹಾವೇರಿಯಲ್ಲಿ ಪದೇ ಪದೇ ಹಿಂದೂಗಳನ್ನು ಕೆರಳಿಸುವ ಪ್ರಕರಣಗಳು ದಿನದಿಂದ ದಿನಕ್ಕೆ ನಡೆಯುತ್ತಾನೆ ಇವೆ. ಇದಕ್ಕೆ ಕೆಲವು ಕಾಂಗ್ರೆಸ್ ನಾಯಕರು ಪ್ರೇರೇಪಣೆಯನ್ನ ಕೊಡ್ತಿದ್ದಾರೆ. ಇಲ್ಲಿ ಬಂದು ಮೂತ್ರ ವಿಸರ್ಜನೆಯನ್ನ ಮಾಡಿದ್ದಾನೆ. ಇದನ್ನ ಶ್ರೀರಾಮ್ ಸೇನೆ ಮತ್ತು ಹಿಂದೂ ಪರ ಸಂಘಟನೆಗಳು ವಿರೋಧಿಸುತ್ತವೆ. ಶಿಗ್ಗಾವಿ ಪಟ್ಟಣದಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಮೂತ್ರ ವಿಸರ್ಜನೆ ಮಾಡಿದವನ್ನ ಗುಂಡು ಹಾರಿಸಿ ಕೊಲ್ಲಲೇಬೇಕು. ಮಸೀದಿ ಒಳಗಡೆ ಇದೇ ರೀತಿ ಆಗಿದ್ರೆ ನೀವೇನು ಮಾಡ್ತಿದ್ರಿ? ಶಾಸಕ ಯಾಸಿರ್ ಖಾನ್ ಪಠಾಣ್ ಅವರೇ ಏನು ಮಾಡ್ತಿದ್ರಿ ಅಂತ ಪ್ರಮೋದ್ ಮುತಾಲಿಕ್ ಅವರು ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ರು. ಮೊಹಮ್ಮದ್ ಜಾಫಿರ್ ಅನ್ನುವಂಥವನು ಬಹಿರಂಗವಾಗಿ ಹನುಮಂತನ ದೇವಸ್ಥಾನದ ಮೇಲೆ ಒಳಗಡೆ ಬಂದು ಉಚ್ಚವೈದಿದ್ದಾನೆ, ಮೂತ್ರ ವಿಸರ್ಜನೆ ಮಾಡಿದ್ದಾನೆ, ಅಪಮಾನ ಮಾಡಿದ್ದಾನೆ. ಇದು ಬರೇ ನಮ್ಮ ಶಿಗ್ಗಾವಿಯ ದೇವಸ್ಥಾನಕ್ಕಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಅಪಮಾನವನ್ನು ಮಾಡಿದ್ದಾನೆ. ಸರ್ಕಾರಕ್ಕೆ ನಮ್ಮ ಬೇಡಿಕೆ ಒಂದು, ಜಾಮೀನು ಮೇಲೆ ಹೊರಗಡೆ ಬರದೇ ಇರುವ ಹಾಗೆ ಅವನ ಮೇಲೆ ಸೆಕ್ಷನ್ಗಳನ್ನು ಹಾಕಬೇಕು. ಬೇಲು ಜೇಲು ಕೇಸ್ ಅನ್ನದೇ ಅವನಿಗೆ ಜೀವಾವಧಿ ಶಿಕ್ಷೆ ಆಗಬೇಕು. ಇದು ಬಹಳ ಗಜನಿ ಗೋರಿಯಿಂದ ಇವತ್ತಿನ ತನಕ ಮುಸ್ಲಿಂ ಮಾನಸಿಕತೆ ಹೇಗಿದೆ ಅಂತ ತೋರಿಸ್ಕೊಡುತ್ತೆ. ಇದು ಮಾನ್ಯ MLA ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ನೀವು ಮತ್ತು ಮುಲ್ಲಾ ಮೌಲ್ವಿಗಳು ನಮ್ಮ ಮುಸ್ಲಿಂ ಸಮಾಜ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಈ ಜಿಲ್ಲೆಯ ಅಥವಾ ರಾಜ್ಯದ ಯಾವುದೇ ವಕೀಲರು ಮೊಹಮ್ಮದ್ ಜಾಫರ್ನ ಪರವಾಗಿ ವಕಾಲತ್ತು ವಹಿಸಬಾರದು. ಇದೇ ತಿಂಗಳು ಬುಧವಾರ 26ನೇ ತಾರೀಕು ಶಿಗ್ಗಾವಿ ನಗರ ಬಂದ್ ಕಾಲ್ ಕೊಟ್ಟು ನಮ್ಮ ಅಪಮಾನ ಮಾಡಿದಂಥ ಇವನಿಗೆ ಉತ್ತರ ಕೊಡೋಗೋಸ್ಕರ ಬಂದ್ ಕಾಲನ್ನು ನಿರ್ಣಯ ಮಾಡಿದ್ದಾರೆ. ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ನಾನು ಶ್ರೀರಾಮ ಸೇನೆ ಸಂಘಟನೆಯ ಮೂಲಕ ಸೂಚಿಸ್ತಾ ಇದ್ದೀನಿ.